ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ವಿ ಸ್ಕ್ವೇರ್. ಇವತ್ತೇನು ಅಂತಂದ್ರೆ, ಇವತ್ತು ನಮ್ ರೂಮ್ ಅಲ್ಲಿ ನಾವು ಮಾಡಕ್ ಹೊರಟಿರೋದೆ ಬ್ಯಾಚುಲರ್ ಬಿಸಿಬೇಳೆ ಬಾತ್ ನ ಮಾಡಕ್ ಹೋಗಿದೀವಿ. ಅದಕ್ಕೆ ನಮ್ಗೆ ಬೇಕಾಗಿರೋ ಐಟಮ್ಗಳು ಏನು ಅಂತಂದ್ರೆ, ಬೇಳೆ ಬಾತಿಗೆ ಬೇಕಾಗಿರೋ ಬೇಳೆ, ಆಮೇಲೆ ಕತ್ತರಿಸಿರೋ ಶುಂಠಿ ಪೇಸ್ಟ್ ಯೂಸ್ ಮಾಡ್ಬೋದು, ಆದರೆ ಇಂಥ ಫ್ಲೇವರು ಸಿಗಲ್ಲ, ಅದಕ್ಕೋಸ್ಕರ ಶುಂಠಿನೇ ಯೂಸ್ ಮಾಡಿ. ಅದಾದಮೇಲೆ ಮಸಾಲೆ ಎಲೆ, ಚಕ್ಕೆ, ಮೊಗ್ಗು, ಮೆಣಸಿನ ತಳ್ಳು, ಕಡಲೆ ಬೀಜ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಫ್ಲೇವರ್ಗೋಸ್ಕರ ಅಷ್ಟೇ, ಇದನ್ನು ಲಾಸ್ಟಿಗೆ ಯೂಸ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಐಟಮ್ ಇನ್ನೊಂದು ಬೇಕಾಗಿರೋದು ಹುಣಸೆ ಹುಳಿ ಕಲಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲ ಐಟಮ್ಗಳಿಗೆ ಬಂದರೆ ಇಷ್ಟು ಮಸಾಲೆಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾವುದು ಅಂತಂದರೆ ಧನಿಯಾ ಪೌಡರು, ಅದಾದಮೇಲೆ ಅರಿಶಿನ ಪೌಡ್ರು, ಬಿಸಿಬೇಳೆ ಬಾತ್ ಪೌಡ್ರು, ಅದಾದಮೇಲೆ ಅಚ್ಕಾರದ ಪುಡಿ, ಇಷ್ಟನ್ನ ಯೂಸ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಬೇಕಲ್ಲ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ. ಆಮೇಲೆ ಡೈರೆಕ್ಟ್ ತರಕಾರಿ ವಿಷಯಕ್ಕೆ ಬರೋಣ. ತರಕಾರಿ ವಿಷಯಕ್ಕೆ ಬಂತು ಅಂತಂದರೆ, ತರಕಾರಿನ ನಾವು ಏನೇನು ಯೂಸ್ ಮಾಡಿದ್ದೀವಿ ಅಂತಂದರೆ ಟೊಮೊಟೊ, ಅದಾದಮೇಲೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಅದಾದಮೇಲೆ ಇದು ಏನು ಅವರೆಕಾಯಿನ ಯೂಸ್ ಮಾಡಿದ್ದೀವಿ. ಅವರೆಕಾಯಿ ಅಂತಂದರೆ ಕಾಳು ಯೂಸ್ ಮಾಡಿಲ್ಲ, ಅವರೆಕಾಯಿನ ಯೂಸ್ ಮಾಡಿರೋದು, ಇದು ಫಾರಮ್ದು. ಅದಷ್ಟು ಯೂಸ್ ಮಾಡಿಕೊಂಡು ಅದಾದಮೇಲೆ ಇನ್ನು ಮೇಯ್ನ್ ಏನೋ ಯೂಸ್ ಮಾಡಿದ್ದೀವಿ, ಅದೇನು ಅಂತಂದರೆ ಬಟಾಣಿ ಕಾಳು ಯೂಸ್ ಮಾಡಿದ್ದೀವಿ, ಜೊತೆಗೆ ಒಂದಷ್ಟು ಈರುಳ್ಳಿ. ಇಷ್ಟನ್ನ ಯೂಸ್ ಮಾಡಿಕೊಂಡು ಇವತ್ತು ನಾವು ಮಾಡಕ್ಕೆ ಹೊರಟಿರೋದೆ ಬ್ಯಾಚುರಲ್ ಬಿಸಿಬೇಳೆ ಬಾತ್ನ ಮಾಡಕ್ಕೆ ಹೊರಟಿದ್ದೀವಿ. ಇವಾಗ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡು ನೆಕ್ಸ್ಟು ಒಗ್ಗರಣೆ ಅದೆಲ್ಲ ಸ್ಟಾರ್ಟ್ ಮಾಡೋಣ. ಓಕೆ, ಬಾಯ್. ಅಲ್ಲ, ಅದು ಪಲಾವ್ ಎಲೆಕ ಮಾವ, ಅದು ಯಾವ್ದೋ ಪಾತಿಲ್ಲ ಅಂತಿದೆ ಅಲ್ಲ ಮಾವ. ಇವಾಗ ಒಲೆನ ಹಚ್ಕೊಂಡು ಬೇಳೆ ಮತ್ತೆ ತರಕಾರಿನ ಬೇಯಿಸ್ಕೊಂಡ್ಬಿಡೋಣ. ಯಾಕೆ ಅಂತಂದ್ರೆ ಅದು ಬೆಂದಷ್ಟು ಆಮೇಲೆ ಮಸಾಲ ಐಟಮ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಹಾಕಿರೋ ಬೇಳೆನ ಏಂತಕ್ಕೆ ಹಾಕೋತೀವಿ ಅಂತಂದ್ರೆ ತರಕಾರಿ ಜೊತೆನೆ ಬೆಂದ್ಕೊಳ್ಳಿ ಅಂತ, ಇಲ್ಲ ಅಂತಂದ್ರೆ ಬೇಳೆನೆ ಸೆಪ್ರೇಟಾಗಿ ಬೇಯಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಬೇಳೆನ ನಿಮಗೆ ಗಟ್ಟಿ ಬರಬೇಕು ಅಂತಂದ್ರೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈಗ ಎರಡು ಲೋಟ ಅಕ್ಕಿ ಹಾಕ್ತೀನಿ ಅಂತಂದ್ರೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಲೋಟ ಬೇಳೆ ಹಾಕೊಂಡ್ರೆ ಗಟ್ಟಿಗೆ ಬರುತ್ತೆ. ಅದಕ್ಕೋಸ್ಕರ ನಿಮ್ ವಿಷು, ನಿಮ್ಗೆ ಗಟ್ಟಿಗೆ ಬೇಕು ಅಂದ್ರೆ ಗಟ್ಟಿಗೆ, ಇಲ್ಲ ಅಂತಂದ್ರೆ ತೆಳ್ಳಗೆ ಇರಲಿ ಅಂತಂದ್ರೆ ಅದು ನಿಮ್ ವಿಷು. ಅದಾದ್ಮೇಲೆ ತರಕಾರಿಗಳು ಹಾಕೋಬಿಡೋಣ. ತರಕಾರಿ ಬಟಾಣಿ ಇರಲಿ, ಬಟಾಣಿ ಇದ್ರೆ ಒಳ್ಳೆ ಟೇಸ್ಟು. ತರಕಾರಿನೆಲ್ಲ ಹಾಕ್ಬಿಟ್ಟು ಈಗ ಎಷ್ಟು ಲೋಟ ಹೇಳಿದೆ, ನಾನೀಗ 2.25 ಲೋಟ ಅಕ್ಕಿ ಹಾಕ್ತೀನಿ. ಅದಕ್ಕೆ ಎಷ್ಟು ಲೋಟ ನೀರು ಹಾಕೊಳ್ಳೋದ ಅಂತಂದರೆ ಅದ್ರದ್ದು 3 ಪಟ್ಟು ಹಾಕೊಳ್ಳೋಣ. ಯಾಕೆ ಅಂತಂದರೆ ತೆಳ್ಳಗೆ ಬರಬೇಕು. ಅಂದರೆ ಒಂದು 5.25 ಲೋಟ ಹಾಕೊಳ್ಳೋಣ. ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಮೊದಲೇ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ, ಯಾಕೆ ಅಂತಂದರೆ ಅದು ಫುಲ್ಲು ನೀರು ಥರ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಆ ಕಡೆ ನೀರಾಗೂ ಇರಬಾರ್ದು, ಈ ಕಡೆ ಗಟ್ಟಿಯಾಗೂ ಇರಬಾರ್ದು. ಅದಕ್ಕೋಸ್ಕರ ನನ್ನ ಪ್ರಕಾರ ಈಗ ಒಂದು 5.5 ಲೋಟ ನೀರು ಹಾಕೊಳ್ಳೋಣ. ಆಮೇಲೆ 5.5 ಲೋಟ ಅಂತಂದ್ರೆ ಇವಾಗಲೇ ಹಾಕೊಳಕ್ ಹೋಗ್ಬಿಡಿ, ಯಾಕೆ ತರಕಾರಿ ಜೊತೆಗೇನೆ. ಯಾಕೆಂದ್ರೆ ನೀರು ಜಾಸ್ತಿ ಆದ್ರೆ ಬೇಯೋದು ಲೇಟ್ ಆಗುತ್ತೆ. ಇವಾಗ ಒಂದು 2-3 ಲೋಟ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಬಿಡಿ. ಹಂಗಾದ್ರೆ ಕಡಿಮೆ ನೀರಲ್ಲಿ ಬೇಗ ಬೆಂದ್ಕೊಳ್ಳುತ್ತೆ. ಆಮೇಲೆ ಮಸಾಲೆ ಆ್ಯಡ್ ಮಾಡ್ಬೇಕಾದ್ರೆ ನೀಟಾಗಿ ಹಾಕೊಳ್ಳುವ. ಇವಾಗ ಸದ್ಯಕ್ಕೆ ಒಂದು 3 ಲೋಟ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಬಿಡೋಣ. ಇವಾಗ ನೀಟಾಗಿ ಮುಚ್ಚಿಬಿಟ್ಟು ಇವಾಗ ಇಲ್ಲಿಗೆ ಎಂಡ್ ಮಾಡೋಣ ಇದನ್ನ. ಆಮೇಲೆ ಒಗ್ಗರಣೆ ಮಸಾಲ ಐಟಮು. ಇವಾಗ ತರಕಾರಿ ಬೆಂದಿದೆ, ತರಕಾರಿ ಮತ್ತು ಬೇಳೆ ಬೆಂದಿದೆ. ಇವಾಗ ನೀಟಾಗಿ ಈಗ ಒಗ್ಗರಣೆ ಕೆಲಸನ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ಟು ಡೂ ಒಗ್ಗರಣೆ. ಆದಷ್ಟು ಸ್ವಲ್ಪ ತುಪ್ಪನ ಯೂಸ್ ಮಾಡಿ, ಯಾಕೆಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆಗಿಂತ ಬೆಟರ್ ಅಂತ ಅನ್ಸುತ್ತೆ. ತುಪ್ಪನ ಹಾಕೊಳ್ಳಿ. ತುಪ್ಪನ ಹಾಕೊಂಡ್ಮೇಲೆ ನೆಕ್ಸ್ಟು ಸಾಸಿವೆ, ಜೀರಿಗೆ. ಇದೊಂದೇ ಸಲ ಒಗ್ಗರಣೆ ಅಲ್ಲ, ಇವಾಗ ಲೈಟಾಗಿ ಇದಕ್ಕೆ ಅಂತ ಮಸಾಲೆಗೆಲ್ಲ ಹಿಡೀಲಿ ಅಂತ ಹಾಕತ್ತಿರೋದು. ಆಮೇಲೆ ಒಗ್ಗರಣೆ ಹಾಕಬೇಕು ಮೇಯ್ನು.
ಎಲ್ಲ ರೆಡಿ ಆದಮೇಲೆ ಒಗ್ಗರಣೆ ಹಾಕ್ತೀವಲ್ಲ ಅದು ನಿಜವಾದ ಒಳ್ಳೆ ಫ್ಲೇವರ್ ಬರ್ತದೆ. ಇವಾಗ ಸದ್ಯಕ್ಕೆ ಮಸಾಲ ಐಟಮ್ಗಳಿಗೆ ಹಾಕಿಬಿಡೋಣ. ಚಕ್ಕೆ ಮೊಗ್ಗು, ಮೆಣಸಿನ ತಳ್ಳು, ಆಮೇಲೆ ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಲಾಸ್ಟಿಗೆ ಸ್ವಲ್ಪ ಮಡ್ಕೊಳ್ಳೋಣ. ಯಾಕೆ ಅಂತಂದರೆ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಹಾಕಿದ್ರೆ ಅದು ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಬರೋದು. ಓಕೆನಾ? ಇವಾಗ ಕಡಲೆಬೀಜ ಇದನ್ನಿಷ್ಟು ಹಾಕೊಂಡು ಇವಾಗ ಸದ್ಯಕ್ಕೆ ಫ್ರೈ ಮಾಡ್ಕೊಬಿಡೋಣ. ಲೈಟಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡಿ, ಸಾಲಲ್ಲ ಅದಕ್ಕೋಸ್ಕರ. ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಒಗ್ಗರಣೆ ಬೆಂದಿದೆ ನೀಟಾಗಿ. ಅದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾರ್ಮಲ್ ಕುಕ್ಕರ್ ಇಟ್ಕೊಬಿಡೋಣ ತರಕಾರಿಯು ಬೆಂದಿರೋದಕ್ಕೆ. ಇವಾಗ ಇದಕ್ಕೆ ನೀಟಾಗಿ ಆಗಿರೋ ಒಗ್ಗರಣೆನ ಹಾಕೊಂಬಿಡೋಣ. ಇವಾಗ ನೆಕ್ಸ್ಟು ಅಕ್ಕಿ ಹಾಕೊಂಡು ಮಸಾಲ ಐಟಮ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಅವಾಗಲೇ ಹೇಳಿದೆ ಅಲ್ವ, ನೀರು ಕಡಿಮೆ ಹಾಕ್ಕೊಳ್ಳಿ ಬೇಯಕ್ಕೆ ಅಂತ. ಇವಾಗ ಮಿಕ್ಕಿದ್ದು ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ಆವಾಗಲೇ 3.5 ಹಾಕಿದೆ. ಇವಾಗ ಇನ್ನೊಂದು 2 ಲೋಟ ಹಾಕೊಳ್ಳೋಣ. ಇವಾಗ ಮಸಾಲ ಐಟಮ್ಗಳನ್ನ ಆ್ಯಡ್ ಮಾಡ್ಕೊಬಿಡೋಣ. ಧನಿಯಾ ಪೌಡ್ರು ಸ್ವಲ್ಪ ಫ್ಲೇವರ್ಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಮಸಾಲೆ ಹಿಡೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸ್ವಲ್ಪ ಅರಿಶಿನ, ಆರೋಗ್ಯಕ್ಕೆ ಒಳ್ಳೆಯದು, ಕಲರು ಬರುತ್ತೆ. ಆಮೇಲೆ ಮೇಯ್ನ್ ಬಿಸಿಬೇಳೆಬಾತ್ ಪೌಡರು ಹಾಕೊಂಬಿಡೋಣ. ಇದಿರಲ್ಲ. ಇವಾಗ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಬಿಡೋಣ. ಇದು ಸ್ವಲ್ಪ ಕಲರಿಗೆ, ಹಂಗೆ ಸ್ವಲ್ಪ ಖಾರ ಇರಲಿ ಅಂತ ಇಷ್ಟು ಹಾಕೊಂಬಿಡೋಣ. ಆಯಿತು. ಇವಾಗ ಇಷ್ಟು ಆ್ಯಡ್ ಮಾಡಿದ್ಮೇಲೆ ಖಾರ ಆ್ಯಡ್ ಮಾಡಾಯಿತು. ಇವಾಗ ಹುಳಿ ಬಿಟ್ಕೊಂಬಿಡೋಣ. ಹುಣಸೆ ಹುಳಿ ಆಲ್ರೆಡಿ ಕಲಸಿ ಮಡಗಿದೆ, ಅದನ್ನು ನೀಟಾಗಿ ಬಿಟ್ಕೊಂಬಿಡೋಣ. ಎಷ್ಟು ಬೇಕಷ್ಟು ಹುಳಿ ಬಿಟ್ಕೊಳ್ಳಿ, ಜಾಸ್ತಿ ಆಗ್ಬೋದು, ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಖಾರ ಇದ್ರೂ ಓಕೆ, ತಿನ್ಕೊಬೋದು. ಹುಳಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ರುಚಿ ಹಾಕೋ ಟೈಮು, ರುಚಿ ಆ್ಯಡ್ ಮಾಡ್ಕೊಂಬಿಡೋಣ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ಆಮೇಲೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ನೋಡಿದ್ಮೇಲೆ. ಇವಾಗ ಸ್ಮೆಲ್ ಸ್ವಲ್ಪ ಲೈಟಾಗಿ ಬರ್ತಾ ಇದೆ, ನೋಡೋಣ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನಾಟ್ ಬ್ಯಾಡ್, ಸಗದಾಗಿದೆ. ನಮಗೆ ಸ್ವಲ್ಪ ಲೈಟಾಗಿ ಖಾರ ಬೇಕು ಅಂತ ಅನ್ಸುತ್ತೆ, ಸ್ವಲ್ಪ ಲೈಟಾಗಿ ಖಾರ ಹಾಕೊಂಬಿಡೋಣ ಖಾರದ ಪುಡಿನ. ಯಾಕೆಂದರೆ ಅಕ್ಕಿ ಹಾಕ್ತೀವಲ್ವಾ, ಅನ್ನ ಅದೊಂದು ಸ್ವಲ್ಪ ಖಾರ ಇಟ್ಕೊಂಡ್ಬಿಡುತ್ತೆ. ಖಾರ ಮತ್ತು ಉಪ್ಪನ್ನ ಇನ್ನೊಂದು ಸ್ವಲ್ಪ ರುಚಿ ಆ್ಯಡ್ ಮಾಡ್ಕೊಂಬಿಡೋಣ ಜೊತೆಗೆ. ರುಚಿ ಆ್ಯಡ್ ಮಾಡ್ಕೊಂಬಿಡೋಣ. ಸಾಕು, ಇಷ್ಟು ಆ್ಯಡ್ ಮಾಡಿಕೊಂಡು ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಬಾತ್ ರೆಡಿ ಆದಂಗೆ, ಬೆಂದರೆ ಮುಗೀತು. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋ ಟೈಮ್. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ಒಂದು 80% ರೆಡಿ. ಬ್ಯಾಚುಲರ್ ಬಿಸಿಬೇಳೆ ಬಾತ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಓಕೆನಾ? ಬೇಯಕ್ಕೆ ಬಿಟ್ಟು ಆಮೇಲೆ ಫೈನಲ್ ಒಗ್ಗರಣೆ ಕೊಟ್ಟ ಮೇಲೆ ಆ್ಯಕ್ಚುಲಿ ಸ್ಮೆಲ್ ಬರೋದು, ಒಳ್ಳೆ ಫ್ಲೇವರ್ ಬರುತ್ತೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಡೋಣ. ನೀಟಾಗಿ ಕೈ ಆಡ್ಕೊಂಬಿಡಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ, ಯಾಕೆಂತಂದರೆ ಹೋಗೋದು ಆಲ್ರೆಡಿ ತಡ ಸೇರಿಬಿಟ್ಟಿರುತ್ತೆ, ಅದು ಅಂಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ.
ಆದಮೇಲೆ ನೀಟಾಗಿ ಬೇಯೋಕ್ಕೆ ಬಿಟ್ಬಿಡೋಣ. ಅದೇ ಕೆಳಗಡೆ ಹೋಗಿ ತಡ ಸೇರ್ಕೊಂಡು ಅದು ಸೀದೋದ್ರೆ ನಮ್ಮ ಕಡೆ ಎಳೆ ತಿರುಗುತ್ತೆ, ಹಂಡು ಹತ್ಕೊಳ್ಳೋದು ಅಂತಾರೆ. ಅದಕ್ಕೋಸ್ಕರ ಅದನ್ನ ನೀಟಾಗಿ ಒಂದ್ಸಲಿ ಕೈ ಆಡ್ಬಿಟ್ಟು ಬಿಟ್ರೆ ಬೆಟರ್ ಅಂತ ನನ್ನ ಪ್ರಕಾರ. ಇವಾಗ ಅದನ್ನ ಬೇಯೋದಕ್ಕೆ ಬಿಡೋಣ. ಕೊನೆಗೂ ಬಿಸಿಬೇಳೆ ಬಾತು ರೆಡಿ ಆಗೈತೆ. ಹೊಸ ಬೆಳಕು ಈಗ ಫೈನಲ್ ಟಚ್ ಕೊಟ್ಬಿಡೋಣ. ಏನಂದ್ರೆ ಫೈನಲ್ ಟಚ್ ಒಗ್ಗರಣೆ ಕೊಡೋ ಟೈಮು. ಒಳ್ಳೆ ಒಗ್ಗರಣೆ ಕೊಡೋಣ. ತುಪ್ಪ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಫ್ರೇಗ್ರೆನ್ಸ್ ಬರ್ತದೆ. ಆಮೇಲೆ ಕರಿಬೇವಿನ ಸೊಪ್ಪು, ಇನ್ನೊಂದು ಬೆಳ್ಳುಳ್ಳಿ ಮಿಕ್ಕೊಬಿಡದೆ ಹಾಕ್ಬಿಡೋಣ. ನೀಟಾಗಿರೋ ಒಗ್ಗರಣೆ ಆದಮೇಲೆ ಇದು ಫೈನಲ್ಲು ಲಾಸ್ಟ್ ಟಚ್ ಕೊಡೋಣ. ಒಗ್ಗರಣೆ ಆದಮೇಲೆ ಇವಾಗ ಒಗ್ಗರಣೆ ಆಗೋ ಟೈಮ್. ಲೆಟ್ಸ್ ಸ್ಟಾರ್ಟ್ ಟು ಒಗ್ಗರಣೆ ಹಾಕಾಗೈತೆ. ಇದು ಸ್ವಲ್ಪ ನೀಟಾಗಿ ಮಳ್ಳದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಎಂಡ್ ಮಾಡೋಣ ಇಲ್ಲಿಗೆ. ಆಮೇಲೆ ಫೈನಲ್ ಟೇಸ್ಟ್ನ ಹೇಳ್ತೀನಿ ಹೆಂಗಿದೆ ಅಂತ. ಓಕೆ, ಇದು ಮಳ್ಳಿ ನೀಟಾಗಿ ಫೈನಲಿ ಈಗ ಬಾತು ರೆಡಿ ಆಗಿದೆ. ಈಗ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಬಾತಲ್ಲ, ಬಿಸಿಬೇಳೆ ಬಾತ್. ನಮ್ಮ ಹತ್ರ ಬೇಡ, ಅಲ್ಲ, ಬ್ಯಾಚುಲರ್ ಬಿಸಿಬೇಳೆ ಬಾತ್. ಈಗ ಬ್ಯಾಚುಲರ್ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಟೇಸ್ಟ್ ಆಲ್ರೆಡಿ ನೋಡಾಗಿದೆ, ಸಗದಾಗಿದೆ. ಹಿಂಗೆ ಮುಂದೆ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಬಾಯ್.